ನುಡಿದರೆ ಮುತ್ತಿನ ಹಾರದಂತಿರಬೇಕು. If you speak, it should be like a pearl necklace. He, soft, sweet, and valuable. ನುಡಿದರೆ ಮಾತಿನ ದೀಪ್ತಿಯಂತಿರಬೇಕು. ಮಾತನಾಡಿದರೆ ಮಾತಿನ ತೇಜಸ್ಸಿನಂತೆ ಇರಬೇಕು. ಸತ್ಯದ ಬೆಳಕನ್ನ ಹಂಚಿಕೊಳ್ಳುವಂತಿರಬೇಕು. ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು. ನೀವು ಮಾತನಾಡಿದರೆ ಅದು ಸ್ಫಟಿಕದ ಕಡ್ಡಿಯಂತೆ ಇರಬೇಕು. ಪಾರದರ್ಶಕ, ನೇರ ಮತ್ತು ದೋಷರಹಿತ. ನುಡಿದರೆ ಲಿಂಗ ಮೆಚ್ಚಿ ಅಹುದೆನಬೇಕು. In speech, there must be devotion, humility, and restraint. ನುಡಿ ಒಂದಾಗದೆ ಓ ನಡತೆ ಬೇರೆ ಆಗಿದ್ದರೆ. ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದೇವನೆಂತೊಲಿವನಯ್ಯ. ಅಂತಹ ಭಕ್ತಿ ವ್ಯರ್ಥ ಎಂದು ಸಾರುತ್ತಾರೆ. ಕೂಡಲ ಸಂಗಮ ದೇವಾ